ಒಂದು ಸುಂದರ ಹಳ್ಳಿಯ ಅಂಚಿನಲ್ಲಿ ದೊಡ್ಡ ಗದ್ದೆ ಇತ್ತು. ಅಲ್ಲಿ ಹಲವಾರು ಕೋಳಿಗಳು ಸಂತೋಷವಾಗಿ ಬದುಕುತ್ತಿದ್ದವು. ಆ ಗದ್ದೆಯ ಹತ್ತಿರ ಕಾಡು ಇತ್ತು. ಅಲ್ಲಿ ಒಂದು ಚತುರ ಆದರೆ ತುಂಬ ಮೋಸಗಾರ ನರಿ ವಾಸ ಮಾಡುತ್ತಿತ್ತು. ನರಿಯ ಗುರಿ ಒಂದೇ, ಕೋಳಿಗಳನ್ನು ಹೇಗಾದರೂ ಹಿಡಿದು ತಿನ್ನಬೇಕು ಎಂದು. ಒಂದು ದಿನ ನರಿ ಗದ್ದೆಯ ಹತ್ತಿರ ಬಂತು. ಅದು ಯೋಚಿಸಿತು, ಬಲದಿಂದ ಹಿಡಿಯುವುದಕ್ಕಿಂತ ಬುದ್ಧಿಯಿಂದ ಮೋಸ ಮಾಡಿದರೆ ಸುಲಭವಾಗಿ ಸಿಕ್ಬಿಡ್ತವೆ ಅಂತ ಯೋಚಿಸಿತು. ಅದು ಗದ್ದೆಯ ಹೊರಗೆ ನಿಂತು ಮೃದುವಾಗಿ ಹೇಳಿತು, ಸ್ನೇಹಿತರೆ, ಕಾಡಿನಲ್ಲಿ ಈಗ ಶಾಂತಿ ಒಪ್ಪಂದವಾಗಿದೆ. ನಾವು ಎಲ್ಲರೂ ಸ್ನೇಹಿತರಾಗೋಣ. ಕೆಲವು ಚಿಕ್ಕ ಕೋಳಿಗಳು ನಂಬಲು ಶುರು ಮಾಡಿದವು. ಆದರೆ ಅಲ್ಲಿ ಒಂದು ದೊಡ್ಡ ಜಾಣ ಕೋಳಿ ಇತ್ತು. ಅದನ್ನು ಎಲ್ಲರೂ ಸುಧಾ ಅಂತ ಕರೆಯುತ್ತಿದ್ದರು. ಸುಧಾಗೆ ಅನುಮಾನ ಬಂತು. ಸುಧಾ ನರಿಯ ಬಳಿ ಹೋದಳು. ನೀನು ನಿಜವಾಗಿಯೂ ಸ್ನೇಹಿತನಾ ಎಂದು ಕೇಳಿದಳು. ನರಿ ನಕ್ಕಿತು. ಹೌದು, ಈಗ ಎಲ್ಲರೂ ಪ್ರೀತಿಯಿಂದ ಬದುಕಬೇಕು. ಸುಧಾ ಹೇಳಿತು. ಸರಿ, ಹಾಗಾದರೆ ನಮ್ಮ ಜೊತೆ ಗದ್ದೆಯೊಳಗಡೆ ಬಾ. ನರಿ ಗಾಬರಿಯಾಯಿತು. ಅದಕ್ಕೆ ಗೊತ್ತು, ಒಳಗೆ ಹೋದರೆ ನಾಯಿಗಳು ಇರುತ್ತವೆ ಅಂತ. ಆದರೆ ಅದು ತೋರಿಸಿರಲಿಲ್ಲ. ಸುಧಾ ಜೋರಾಗಿ ಕೂಗಿತು, ಅಯ್ಯೋ, ನಮ್ಮ ರಕ್ಷಕ ನಾಯಿಗಳು ಬರುತ್ತಿವೆ. ನರಿ ಹೆದರಿ ಹಿಂದಕ್ಕೆ ನೋಡಿತು. ಅಲ್ಲಿ ಯಾರೂ ಇರಲಿಲ್ಲ. ಸುಧಾ ನಕ್ಕಿತು. ನೀನು ನಿಜವಾದ ಸ್ನೇಹಿತನಾಗಿದ್ದರೆ ಹೆದರೋದೇ ಇಲ್ಲ. ಆಗ ನರಿ ಸಿಕ್ಕಿಬಿದ್ದಿತು. ನರಿ ಕೊನೆಗೆ ಒಪ್ಪಿಕೊಂಡಿತು. ನಾನು ನಿಮ್ಮನ್ನು ಮೋಸ ಮಾಡಬೇಕೆಂದಿದ್ದೆ. ಆಗ ಸುಧಾ ಹೇಳಿತು, ಮೋಸದಿಂದ ಗೆಲ್ಲುವ ಜಯ ಹೆಚ್ಚು ದಿನ ಇರೋದಿಲ್ಲ. ನರಿ ಲಜ್ಜೆಯಿಂದ ಕಾಡಿಗೆ ಹಿಂತಿರುಗಿತು. ಆ ದಿನದಿಂದ ಗದ್ದೆಯ ಎಲ್ಲ ಕೋಳಿಗಳು ಯಾರನ್ನಾದರೂ ನಂಬುವ ಮೊದಲು ಯೋಚಿಸೋದು ಕಲಿತವು. ಬಲವಂತನನ್ನು ಸೋಲಿಸೋಕೆ ಶಕ್ತಿ ಬೇಡ, ಜಾಣತನ ಸಾಕು. ನೀತಿ ಬುದ್ಧಿ ಇದ್ದರೆ ಮೋಸಗಾರರನ್ನು ಗೆಲ್ಲಬಹುದು. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.